ತುಂಬ ಚೆನ್ನಾಗಿದೆ. ನಾವು ಗ್ರಹಿಸಿದಾಗಿಂತ ಸಹ ಚೆನ್ನಾಗಿ ಬಂದಿದೆ. ಪಾತ್ರಗಳು ತುಂಬ ಚೆನ್ನಾಗಿದೆ. ಅನನ್ಯ ಅವರು ಆಗಲಿ, ಚಂದ್ರಚೂಡ ಆಗಲಿ, ಸಂಚಾರ ವಿಜಯ್ ಅವರು ಸೂಪರ್ ಆಗಿ ಮಾಡಿದ್ದಾರೆ. ಸಖತ್ತಾಗಿದೆ, ಚೆನ್ನಾಗಿದೆ ಫಿಲ್ಮ್. ಅದೊಂದು ಸಾಂಗ್ ಸೂಪರ್ ಆಗಿದೆ ಲಾಸ್ಟಿಗೆ. ಕರಾವಳಿ ಅಂತ ಹೇಳಿದರೆ ಇದು ಸಮೃದ್ಧವಾದ ಫಲವತ್ತವಾದ ನಾಡು ಅನ್ನೋದು ನಮಗೆಲ್ಲ ಮತ್ತು ಗೊತ್ತಿರುವಂಥದ್ದು. ಹಾಗಾಗಿ ಈ ಭೂಮಿಯಲ್ಲಿ ಭತ್ತ, ಕಂಗು, ತೆಂಗು ಮುಂತಾದವುಗಳನ್ನು ಕೃಷಿ ಮಾಡ್ತೀವಿ. ಇದೇ ಫಲವತ್ತಾದ ಭೂಮಿಯಲ್ಲಿ ಹರಳು ಮಾಫಿಯಾ ನಡೀತಾ ಇದೆ ಅಂತ ಹೇಳಿದ್ರೆ ಅಚ್ಚರಿ ಅನಿಸುತ್ತೆ ಅಲ್ವಾ? ಅಚ್ಚರಿ ಅನಿಸಿದರೆ ಕೂಡ ಇದು ನಿಜ. ನಾವು ನೀವೆಲ್ಲ ಕೆಲವೊಂದು ಪುಸ್ತಕಗಳಲ್ಲಿ ಅಥವಾ ಕೆಲವರ ಬಾಯಿ ಮಾತಿನ ಮೂಲಕ ಕೇಳಿರ್ತೀವಿ, ಕರಾವಳಿಯಲ್ಲಿ, ಅದು ಕೂಡ ದಕ್ಷಿಣ ಕನ್ನಡದಲ್ಲಿ ಹರಳು ಮಾಫಿಯಾ ಅನ್ನುವಂಥದ್ದು ನಡೀತಾ ಇದೆ ಅಂತ. ಬಣ್ಣದ ಕಲ್ಲುಗಳ ಜಗತ್ತು ಇದು ಅಂತ ತುಂಬ ಸರಿ ನಾವು ಕೇಳಿರ್ತೀವಿ. ಆದರೆ ಈ ಎಲ್ಲ ವಿಚಾರಗಳನ್ನು, ನೈಜ ಘಟನೆಯನ್ನು ಎಳೆಯಾಗಿ ಬಿಚ್ಚಿಡಿರುವಂಥದ್ದು ಮೇಲೊಬ್ಬ ಮಾಯಾವಿ ಸಿನಿಮಾ. ಈ ಸಿನಿಮಾದಲ್ಲಿ ರಾಷ್ಟ್ರ ಪ್ರಶಸ್ತಿ ವಿಜೇತರಾಗಿರುವಂತಹ ಸಂಚಾರಿ ವಿಜಯ್ ಅವರು ಅಭಿನಯ ಮಾಡಿದ್ದಾರೆ. ಹಾಗೆಯೇ ನಮ್ಮ ಕರಾವಳಿಯ ಪ್ರತಿಭೆ ಅನನ್ಯ ಶೆಟ್ಟಿ ಅವರಿದ್ದಾರೆ. ಹಾಗೆಯೇ ಪತ್ರಕರ್ತ, ಇನ್ನು ಇವರು ಬಿಗ್ ಬಾಸಲ್ಲಿ ನಮಗೆ ತುಂಬಾ ಹತ್ತಿರದಿಂದ ನಾವು ನೋಡಿರುವಂಥದ್ದು ಬಿಗ್ ಬಾಸ್ ಖ್ಯಾತಿಯ ಚಕ್ರವರ್ತಿ ಚಂದ್ರಚೂಡ್ ಅವರು ಅಭಿನಯನ ಮಾಡಿದ್ದಾರೆ. ಒಂದೊಳ್ಳೆ ಸಿನಿಮಾವನ್ನು ಒಂದೊಳ್ಳೆ ತಂಡ ನಮಗೆ ಕೊಟ್ಟಿರುವಂಥದ್ದು, ಕನ್ನಡದಲ್ಲಿ ಮೂಡಿ ಬಂದಿರುವಂಥದ್ದು ಈ ಸಿನಿಮಾ ಏಪ್ರಿಲ್ 29ರಂದು ರಿಲೀಸ್ ಆಯಿತು. ಆದರೆ ಈ ಸಿನಿಮಾ ಪುತ್ತೂರಿನ ಅರುಣಾ ಥಿಯೇಟರ್ಗೆ ಇವತ್ತು ಅಂತ ಹೇಳಿದರೆ ಮೇ 13ರಂದು ಬಂದಿರುವಂಥದ್ದು. ತುಂಬಾ ಚೆನ್ನಾಗಿರುವಂಥ ಸಿನಿಮಾವನ್ನು ಒಂದೊಳ್ಳೆ ತಂಡ ಕೊಟ್ಟಿದೆ. ಹಾಗಾದರೆ ಈ ಸಿನಿಮಾ ಹೇಗಿದೆ, ಈ ಸಿನಿಮಾದ ಬಗ್ಗೆ ಚಿತ್ರತಂಡ ಏನು ಹೇಳುತ್ತೆ, ಇವೆಲ್ಲವನ್ನ ಕೂಡ ನಾವಿವತ್ತು ನೋಡೋಣ, ಕೇಳೋಣ ಬನ್ನಿ. ತುಂಬ ಚೆನ್ನಾಗಿದೆ. ನಾವು ಗ್ರಹಿಸಿದಾಗಿಂತ ಸಹ ಚೆನ್ನಾಗಿ ಬಂದಿದೆ. ಪಾತ್ರಗಳು ತುಂಬ ಚೆನ್ನಾಗಿದೆ. ಅನನ್ಯ ಅವರು ಆಗಲಿ, ಚಂದ್ರಚೂಡ ಆಗಲಿ, ಸಂಚಾರ ವಿಜಯ್ ಅವರು ಸೂಪರ್ ಆಗಿ ಮಾಡಿದ್ದಾರೆ. ಸಖತ್ತಾಗಿದೆ, ಚೆನ್ನಾಗಿದೆ ಫಿಲ್ಮ್. ಅದೊಂದು ಸಾಂಗ್ ಸೂಪರ್ ಆಗಿದೆ ಲಾಸ್ಟಿಗೆ. ವೀಕ್ಷಕರೇ, ಕರಾವಳಿಯ ದಕ್ಷಿಣ ಕನ್ನಡದ ನೈಜ ಘಟನೆಯನ್ನು ಬಿಚ್ಚಿಟ್ಟಿರುವಂತಹ ಮೇಲೊಬ್ಬ ಮಾಯಾವಿ ಚಿತ್ರದ ನಿರ್ದೇಶಕರಾಗಿರುವಂತಹ ನವೀನ್ ಕೃಷ್ಣ ಸರ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ನಮಸ್ತೆ ಸರ್. ನಮಸ್ತೆ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಯಾವ ರೀತಿ ಆಗಿದೆ ಫಿಲ್ಮ್ ಮೇಲೊಬ್ಬ ಮಾಯಾವಿ? ಫಿಲ್ಮ್ ಏಪ್ರಿಲ್ 29ಗೆ ರಿಲೀಸ್ ಆಯಿತು. ಇವಾಗ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಅದೇ ಫಸ್ಟ್ ಡೈರೆಕ್ಷನ್ ಮಾಡಿದ್ದೀನಿ. ಸೊ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ನಮ್ಮ ಕರಾವಳಿ ಜನ ಇಷ್ಟಪಟ್ಟು ನೋಡ್ತಾ ಇದ್ದಾರೆ. ಉಡುಪಿಯಲ್ಲಿ ಚೆನ್ನಾಗಿ ಹೋಗ್ತಿದೆ ಶೋ, ಮಂಗಳೂರಲ್ಲಿ ಚೆನ್ನಾಗಿ ನಡೀತು, ಈಗ ಪುತ್ತೂರಲ್ಲಿ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಓಕೆ ಸರ್, ಹಾಗೆಯೇ ನಮ್ಮ ದಕ್ಷಿಣ ಕನ್ನಡದ ಜನ ತುಂಬ ದಿನಗಳಿಂದ ಕೇಳ್ತಾ ಇದ್ರು, ನಮ್ಮ ದಕ್ಷಿಣ ಕನ್ನಡದ ನಿಜ ಘಟನೆಯನ್ನು ಇಟ್ಕೊಂಡು ಚಿತ್ರವನ್ನು ಮಾಡಿದ್ದಾರೆ, ಆದರೆ ಸ್ವಲ್ಪ ಲೇಟಾಗಿ ನಮ್ಮೂರಿಗೆ ಈ ಚಿತ್ರ ಬಂತು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತ ಸರ್? ಅದಕ್ಕೆ ಸಾಕಷ್ಟು ಕಾರಣಗಳಿದೆ. ಲೇಟಾಗಿ ಬಂದಿದೆ, ಆದರೆ ಲೇಟಾಗಿ ಬಂದು ಸ್ವಲ್ಪ ಲೇಟೆಸ್ಟ್ ಆಗಿ ಬಂದಿದೆ. ಜನ ಕಾಯ್ತಾ ಇದ್ರು ಇಂಥ ಒಂದು ಸಬ್ಜೆಕ್ಟ್ ಕೊಡಬೇಕು ಅಂತ. ಯಾಕಂತ ಹೇಳಿದ್ರೆ ಇಲ್ಲಿ ತುಂಬ ಜನರಿಗೆ ಈ ಉಂಗುರಕ್ಕಾಗುವ ಬೆಳಗ್ಗೆ ಹಾಕುವ ಕಲ್ಲಿದೆಯಲ್ಲ, ಹರಳು ಇದೆಯಲ್ಲ, ಅದರ ಬೇಸ್ಡ್ ಇರುವಂಥ ಸಿನಿಮಾ ಅದು. ನೀವು ಒಂದು ನಿಮ್ಮ ಅದು ಕಚ್ಚಾ ಏನು ಕಲ್ಲಿದೆ ನಿಮಗೆ KGಗೆ 500,000 ರೂಪಾಯಿಗೆ ಸಿಗುತ್ತೆ. ಅದು ಉಂಗುರ ಒಂದು ಹರಳಾಗಬೇಕಾದ್ರೆ 1 ಲಕ್ಷ 2 ಲಕ್ಷ ಆಗುತ್ತೆ. ಆ ಪ್ರೋಸೆಸ್ ಏನಿದೆ ಅದರಲ್ಲಿ ಮರ್ಡರ್ ಆಗುತ್ತೆ, ರಾಜಕೀಯ ಸೇರಿಕೊಳ್ಳುತ್ತೆ. ನಮ್ಮ ನಡುವೆ ನಡೀತಾ ಇದೆ, ಇದು ಈ ಭಾಗದಲ್ಲಿ ನಡೀತಾ ಇದೆ. ಅದನ್ನು ಯಾರು ಇಲ್ಲಿವರೆಗೆ ಟಚ್ ಮಾಡಿಲ್ಲ. ನೀವು ಕನ್ನಡ ತೊಗೊಳ್ಳಿ, ತುಳು ತೊಗೊಳ್ಳಿ, ನನ್ನ ಪ್ರಕಾರ ಆ ಕಂಟೆಂಟ್ನ ಸಿನಿಮಾ ಇಲ್ಲಿವರೆಗೆ ಬಂದಿಲ್ಲ. ಸೊ ಅದನ್ನು ನಾನು ನನ್ನ ಜನಕ್ಕೆ ತೋರಿಸೋ ಖುಷಿ ನನಗಿದೆ. ಓಕೆ ಸರ್, ಹಾಗೆಯೇ ಹರಳಿನ ಜಾಡನ್ನು ನೀವು ಹೇಗೆ ಕಂಡುಹುಡುಕ್ತಾ ಇದ್ದಿದ್ದು ಅಂತ, ಅಂದರೆ ಯಾವಾಗ ಈ ಒಂದು ವಿಚಾರ ನಿಮಗೆ ತಿಳಿಯಿತು, ಸ್ಟಾರ್ಟಿಂಗ್ ಇದ್ದು ಹೇಗೆ? ಅಂದರೆ ನಾನು ಬೇಸಿಕಲಿ ಜರ್ನಲಿಸ್ಟು. ಈ ಥರ ರಿಸರ್ಚ್ ಮಾಡೋದು ಅದೆಲ್ಲ ತುಂಬ ಇಂಟ್ರೆಸ್ಟು. ಆಮೇಲೆ ನಾನು ಸಣ್ಣದಿರುವಾಗ ನನ್ನ ಕ್ಲಾಸ್ಮೇಟ್ ಒಬ್ಬನ ತಂದೆ ನನ್ನ ಪಕ್ಕದಲ್ಲೇ ಕೂಗ್ತಾ ಇದ್ದ. ಅವನ ತಂದೆ ಕಾಡಿಗೆ ಹೋದವನು ವಾಪಸ್ ಬಂದಿಲ್ಲ. ಜನ ಹೇಳ್ಕೊತಿದ್ರು ಇಲ್ಲ ಅವ್ರು ಹರಳು ತೆಗೆಯೋಕೆ ಹೋಗಿ ಮರ್ಡರ್ ಆಗಿ ಸತ್ತೋದ ಅಂತ. ಅವತ್ತಿಂದ ನನ್ನ ತಲೆಯಲ್ಲಿದೆ ಅದು. ನಾನು ಅದನ್ನು ಹೆಂಗೆ ಇದು ಕ್ಯೂರಿಯಾಸಿಟಿ. ಮತ್ತು ಅದಕ್ಕೋಸ್ಕರ ತುಂಬ ರಿಸರ್ಚ್ ಮಾಡಿದ್ವಿ, ಯಾವ ಥರ ಕಲ್ಲುಗಳಿರುತ್ತೆ, ಬೇರೆ ದೇಶದಲ್ಲಿ ಹೆಂಗಿದೆ, ಇದು ಯಾವಾಗ ಪ್ರಾರಂಭ ಇದೆ ಅಂದರೆ ಈ ನಿಮ್ಮ ಹಳೆ ಶಿಲಾಯುಗದಲ್ಲಿ ನೀವು ಒಂದು ವಿಗ್ರಹ ತೆಗೆದು ನೋಡಿದ್ರೆ ಅಲ್ಲೊಂದು ಉಂಗುರ ಇದೆ, ಅದರಲ್ಲೊಂದು ಕಲ್ಲಿದೆ. ಈಗ ದೊಡ್ಡ ಹಿಸ್ಟ್ರಿ ಇದೆ. ಅದೆಲ್ಲ ರಿಸರ್ಚ್ ಮಾಡ್ತಾ ಇದೊಂದು ಕತೆ ಮಾಡಿಕೊಂಡು ಅದಕ್ಕೊಂದು ಏನು ರೊಮ್ಯಾಂಟಿಕ್ ಟಚ್ ಕೊಟ್ಬಿಟ್ಟು ನಾವು ಸಿನಿಮಾ ಮಾಡಿದ್ದೀವಿ. ಎಷ್ಟು ಟೈಮ್ ತಗೊಂಡಿದ್ದೀರಾ ಅಂತ? ಇದು ರಿಸರ್ಚಿಗೆ ತುಂಬ ಟೈಮ್ ತೊಗೊಂಡ್ವಿ. ಯಾಕಂದರೆ ನಾವು ಸುಮ್ಮನೆ ಹೋಗಿ ರಿಸರ್ಚ್ ಮಾಡೋಕ್ಕಾಗಲ್ಲ. ಯಾಕಂದರೆ ನಿಮಗೆ ಪೊಲೀಸ್ ಬಿಡಲ್ಲ, ಗಣಿ ಭೂವಿಜ್ಞಾನ ಇಲಾಖೆ ಇದೆ, ಅದನ್ನು ನೋಡ್ಕೊಳ್ಳೋಕ್ಕೆ ಅವ್ರಿಗೆ ಪರ್ಮಿಷನ್ ಸಿಗೋಲ್ಲ. ಫಸ್ಟ್ ಆಫ್ ಆಲು ಪರ್ಮಿಷನ್ಗೆ ತುಂಬ ಒದ್ದಾಡಿದ್ವಿ. ಮತ್ತು ನಾನೇನು ಪ್ಲ್ಯಾನ್ ಮಾಡಿದೆ ಅಂದರೆ ಶೂಟ್ ಮಾಡಿದರೆ ಸೆಟ್ಟಾಗಿ ಶೂಟ್ ಮಾಡಬಾರ್ದು, ಎಲ್ಲಿ ಹರಳು ಮಾಫಿಯಾ ನಡೀತಾ ಇದೆ ಅಲ್ಲೇ ಮಾಡಬೇಕು ಅಂತ ಮಾಡಿರೋದು. ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ಅಂದರೆ ನಾವು ಈ ಕ್ಯಾಮ್ರಾ ಹೊತ್ಕೊಂಡು ಹೋಗೋದು ಪ್ರಾಕ್ಟಿಕಲ್ ಅಂದರೆ ಗುಡ್ಡಗಾಡಲ್ಲಿ ಹೋಗ್ಬೇಕು, ಕಾಡಲ್ಲಿ ಹೋಗ್ಬೇಕು. ಶೂಟ್ ಮಾಡೋದು ನಾಟ್ ಎಟ್ ಆಲ್ ಈಸಿ. ಅದು ಬಿಸಿಲು ಮಳೆ ಎಲ್ಲ ಬಿಟ್ಬಿಟ್ಟು ಮಾಡಿದ್ದೀವಿ. ಸೊ ಇದು ಸ್ವಲ್ಪ ಟೈಮ್ ತೊಗೊಂತು. ಆ ಸಿನಿಮಾಕ್ಕೆ ಏನು ಬೇಕು, ಆ ಮಾಯಾವಿ ಏನು ಟೈಮ್ ತೊಗೊಂಡು ಆ ಟೈಮ್ ತೊಗೊಂಡಿದೆ ಅಷ್ಟೇ. ಹಾಗೆಯೇ ನೈಜ ಘಟನೆಯನ್ನು ತೆರೆ ಮುಂದೆ ತರಬೇಕು ಅಂತ ಹೇಳಿದರೆ ತುಂಬಾ ರಿಸ್ಕ್ ಇರುತ್ತೆ, ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ. ನಿಮಗೆ ಎಷ್ಟೊಂದು ಚಾಲೆಂಜಿಂಗ್ ಆಗಿತ್ತು?
ಅದೇ ಚಾಲೆಂಜೇ ನನಗೆ ಇಷ್ಟ ಇರೋದ್ರಿಂದ ನನಗೆ ಅದು ಕಷ್ಟ ಅಂತ ಅನಿಸಲಿಲ್ಲ. ನಾನು ಅದು ಮೊದಲೇ ಗೊತ್ತಿತ್ತು, ನನಗೆ ಸಬ್ಜೆಕ್ಟ್ ಮಾಡಬೇಕಿದೆ ಅಂತ ಚಾಲೆಂಜ್ ಇದೆ ಅಂತ ನಂಗೆ ಗೊತ್ತಿತ್ತು. ಯಾಕಂದರೆ ಇದು ಈಸಿ ಅಲ್ಲ. ಈಗ ಎಲ್ಲ ಸುಮ್ಮನೆ ಒಂದು ಹಾರರ್ ಫಿಲ್ಮ್ ಮಾಡೋದು, ಒಂದು ಪೊಲಿಟಿಕಲ್ ಫಿಲ್ಮ್ ಮಾಡೋದು ಬೇರೆ. ಬಟ್ ಇದರಲ್ಲಿ ಈ ಹರಳು ಮಾಫಿಯಾದಂಥ ಕಥೆಯನ್ನು ತೊಗೊಂಡು ಮಾಡೋದು ರಿಸ್ಕ್ ಇರೋದೆ. ಈಗ ರಿಲೀಸ್ ಆದಮೇಲೆನೂ ರಿಸ್ಕ್ ಇದೆ ಅಂತ ನನಗೆ ಗೊತ್ತಿದೆ. ಅದಕ್ಕೆಲ್ಲ ರೆಡಿಯಾಗಿ ನಾವು ಮಾಡಿದ್ವಿ, ಇಡೀ ತಂಡ ನಾವು ರೆಡಿಯಾಗಿ ಮಾಡಿದ್ವಿ. ಸರ್, ನಿಮ್ಮ ನೋಡ್ತಾ ಇದ್ರೆ ತುಂಬ ಖುಷಿ ಆಗುತ್ತೆ. ತುಂಬ ರಿಸ್ಕ್ ಇದೆ, ರಿಲೀಸ್ ಆದಮೇಲೂ ರಿಸ್ಕ್ ಇದೆ, ಆದರೂ ನಾವು ಅದನ್ನು ಫೇಸ್ ಮಾಡೋದಕ್ಕೆ ರೆಡಿ ಆಗಿದ್ದೀವಿ ಅಂತ ಹೇಳ್ತಾ ಇದ್ದೀರಾ. ಹಾಗೆಯೇ ಸರ್, ಪಾತ್ರಗಳ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ನಾವು ಟ್ರೇಲರಲ್ಲಿ ನೋಡಬೇಕಾದ್ರೇ ಕಣ್ಣಿಗೆ ಕಟ್ಟು ರೀತಿಯಾಗಿದೆ. ಒಂದೊಂದು ಪಾತ್ರಗಳು ಕೂಡ ನೈಜತೆ ಇದೆ ಅಲ್ವಾ, ಅದು ಎದ್ದು ಕಾಣ್ತಾ ಇದೆ. ಪಾತ್ರಗಳ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಪ್ರಮುಖವಾಗಿ 3 ಪಾತ್ರಗಳು ಬರುತ್ತೆ. ಒಂದು ಸಂಚರ ವಿಜಯ್ ಸರ್ ಮಾಡಿರೋದು, ಆ ಪಾತ್ರದ ಹೆಸರು ಇರುವೆ ಅಂತ, ಅಂದರೆ ಪಿಜಿನ್ ಅಂತ. ಆ ಹೆಸರು ಯಾಕೆ ಅಂತ ಹೇಳಿದ್ರೆ, ನನ್ನ ಯಾರು ಫ್ರೆಂಡು ತಂದೆ ಸತ್ತೋದ್ರಲ್ಲ, ಅವರ ಹೆಸರು ಪಿಜಿನ್ ಅಂತ ಕರಿತಾ ಇದ್ರು. ಸೊ ಅದೇ ಪಾತ್ರನ ಇರುವೆ ಅಂತ ಇಲ್ಲಿ ಇಟ್ಟಿದ್ದೀವಿ. ಇಲ್ಲಿ ಪಿಜಿನ್ ಅಂತ ಏನು ಕರಿತಾ ಇದ್ರು, ದಲಿತರನ್ನು ಆ ಹೆಸರು ಬರುತ್ತೆ. ದಲಿತ ಇದರಲ್ಲಿ ಭೂತ ಎಲ್ಲ ಕಟ್ತಾರಲ್ಲ, ಅಲ್ಲಿ ಆ ಹೆಸರು ಬರುತ್ತೆ. ಅದು ಮೊದಲು ನಾನು ಪಾತ್ರಗಳ ಮೊದಲು ಇಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಹೇಳಬೇಕು. ಇಲ್ಲಿ ಏನು ಮಾಡ್ತಾರೆ ಅಂದರೆ, ಈಗ ದಲಿತರು ಹೋದರೆ ಲಕ್ಕಿ ಅಂತೇಳಿ ಮೊದಲು ಹರಳು ತೆಗೆಯುವಂಥದ್ದು ಕಳಿಸ್ತಾರೆ. ಅವನು ವಾಪಸ್ ಬರ್ತಾನೆ ಇರೋ ಗೊತ್ತಿಲ್ಲ. ಯಾಕಂದರೆ ಅಂಥ ಹೊಂಡದೊಳಗೆ ಇದಿರಲ್ಲ, ಆಕ್ಸಿಜನ್ ಇರಲ್ಲ, ಅಷ್ಟು ಸತ್ತವರು ತುಂಬ ಜನ ಇದ್ದಾರೆ. ಆ ಥರ ಕಥೆಗಳೆಲ್ಲ ಇದೆ ಇದರಲ್ಲಿ. ಮತ್ತೆ ಪಾತ್ರಕ್ಕೆ ಬರ್ತೀನಿ. ಇರುವೆ ಪಾತ್ರ ಅಂತಿದೆ, ಸಂಚರ ವಿಜಯ್ ಅವರು ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಪಾತ್ರ ಸಕ್ಕರೆ ಅಂತ ಇದೆ. ಸಕ್ಕರೆ ಪಾತ್ರ ಮಾಡಿದ್ರು ಅನನ್ಯ ಶೆಟ್ಟಿ ಅಂತ, ಉಡುಪಿಯವರು, ರಂಗಭೂಮಿ ಕಲಾವಿದರು. ಇನ್ನೊಂದು ಬಿಗ್ ಬಾಸ್ ವರ್ಕ್ ಮಾಡಿ ಚಕ್ರವರ್ತಿ ಚಂದ್ರಗೌಡ ಮಾಡಿದ್ದಾರೆ, ಸುಲೇಮನ್ ಅಂತ. ಆ ಪಾತ್ರವನ್ನು ಈ ಭಾಗದ ಜನರು ನೋಡಬೇಕು. ಯಾಕೆ ಅಂತ ಹೇಳಿದ್ರೆ, ಸುಲೇಮನ್ ಆ್ಯಕ್ಚುಲಿ ಇಲ್ಲಿ ಮುಸ್ಲಿಮರಿಗೆ ಏನೋ ಇದಾಗ್ತಾರೆ, ಚಿನ್ನ ಹಾಕೋದು ಹರಾಮ್ ಅಂತಿದೆ, ಚಿನ್ನ ಬಳಸಬಾರ್ದು ಅಂತ. ಬಟ್ ಆ ಸುಲೇಮನ್ ಡಿಫ್ರೆಂಟು. ಅವನು ಮೈ ಮೇಲೆ ಚಿನ್ನ ಹಾಕೊಂಡಿರ್ತಾನೆ, ಅವನು ಹರಳು ಮಾಫಿಯಾ ಮಾಡ್ತಾ ಇರ್ತಾನೆ. ಡಿಫ್ರೆಂಟ್ ಆದ ಒಂದು ಪಾತ್ರವನ್ನು ಸುಲೇಮನ್ ಅನ್ನೋ ಪಾತ್ರದಲ್ಲಿ ನೋಡಬೇಕು ಇಲ್ಲಿನ ಜನ. ಸರ್, ನಮ್ಮ ಹಾಗೇನೆ ಸಂಚಾರಿ ವಿಜಯ್ ಸರ್ ಇವಾಗ ನಮ್ಮ ಜೊತೆ ಇಲ್ಲ. ಅವರ ಒಂದು ಪಾತ್ರಗಳನ್ನಾಗಿರ್ಬೋದು, ಅವರಿಗೆ ಒಂದು ನೀವು ಕನ್ವಿನ್ಸ್ ಮಾಡಿದಾಗ ಇಂಥ ಒಂದು ಚಿತ್ರ ಇದೆ ಅಂತ ಅವರು ಎದುರುಕೊಂಡೋದಾಗ ಅವರ ಒಂದು ರೆಸ್ಪಾನ್ಸ್ ಯಾವ ರೀತಿ ಆಗಿದೆ ಇವಾಗ ನೆನಪು ಮಾಡ್ಕೊಳ್ಳೋದಾದ್ರೆ? ಹೌದು, ಈ ಪಾತ್ರಕ್ಕೆ ನಾನು ಸಂಚಾರಿ ವಿಜಯವರನ್ನ ಇಟ್ಕೊಂಡು ಕತೆ ಬರೆದಿರೋದಲ್ಲ, ಒಂದು ಇರುವೆ ಪಾತ್ರವನ್ನು ಸೃಷ್ಟಿ ಮಾಡಿಕೊಂಡು ಕತೆ ಬರೆದ್ರೆ ಅದರ ಸುತ್ತ ಹೆಣದಂತಹ ಕತೆ ಇದು. ಅವರಿಗೆ ಕತೆ ಹೇಳುವಾಗ ನನಗೆ ಧೈರ್ಯ ಇರಲಿಲ್ಲ, ಒಪ್ಕೋತಾರ ಇಲ್ವ ಅಂತ. ಬಟ್ ಅದು ಕತೆ ಹೇಳಿದಾಗ, ಸಂಪೂರ್ಣ ಕತೆ ಹೇಳಿದಾಗ ಅವರಿಗೆ ತುಂಬ ಇಷ್ಟ ಆಯಿತು. ಈ ಪಾತ್ರ ನಾನೇ ಮಾಡಬೇಕು. ಅವ್ರು ಯಾವುದೋ ಶೂಟಲ್ಲಿದ್ದರು. ಅದು ಮತ್ತೊಂದು ಚಾಲೆಂಜಿಂಗ್ ತೊಗೊಂಡ್ರು. ಅವರು ಒಂದು 10 kg ವೆಯ್ಟ್ ಪುಟನ್ ಆಗಬೇಕಿತ್ತು. ಈಗ ಎಲ್ಲರೂ ಏನು ಹೇಳ್ತಾರೆ, ಸ್ಲಿಮ್ ಆಗಬೇಕು, 6 ಪ್ಯಾಕ್ ಆಗಿ. ಬಟ್ ಇದು ಒಂದು ಮುಗ್ಧತೆ ಇರೋ ಪಾತ್ರ. ಅವ್ರನ್ನ 6 ಪ್ಯಾಕಲ್ಲಿ ತೋರ್ಸೋಕ್ಕಾಗಲ್ಲ. ಒಂದು ಟೈಮ್ ತೊಗೊಂಡು, ಮತ್ತು ಅವರು ಇದಾಗಬೇಕಿತ್ತು, ಏನೋ ಸ್ವಲ್ಪ ಹಳ್ಳಿ ವ್ಯಕ್ತಿ ಥರ ಕಾಣಬೇಕಿತ್ತು. ಈ ನೀವಿದ್ದ ಥರ ಇದ್ರೆ ಆಗಲ್ಲ, ವೈಟ್ ಇದ್ದರೆ ಆಗಲ್ಲ, ಸ್ವಲ್ಪ ಡಾರ್ಕ್ ಇರಬೇಕಾಗತ್ತೆ. ಅದಕ್ಕೆ ಸಮುದ್ರ ಸೈಡಲ್ಲಿ ಮಲ್ಕೊಂಡು ಅದಕ್ಕೆ ರೆಡಿಯಾಗಿ ನಿಜವಾಗ್ಲೂ ವಿದೌಟ್ ಮೇಕಪ್ ಮಾಡಬೇಕು ಅಂತೇಳಿ ಹಠ ತೊಟ್ಟು ಮಾಡಿದಂಥ ಪಾತ್ರ ಇದು. ಆಮೇಲೆ ಈ ಪಾತ್ರಗಳ ಬಗ್ಗೆ ಆಗ ಬಿಟ್ಟೋದು, MK ಮಠ ಉಪ್ಪಿನಂಗಡಿಯವರು ಇದ್ದಾರೆ. ಅವರು ಕಾದ್ರಿಚ್ ಅನ್ನೋ ಪಾತ್ರ ಮಾಡಿದ್ದಾರೆ. ತುಂಬ ಪಾಸಿಟಿವ್ ಪಾತ್ರ. ಇಡೀ ಸಿನಿಮಾದಲ್ಲಿ ಅವರು ಇರ್ತಾರೆ. MK ಮಠ ಅವರಿಗೋಸ್ಕರ ಈ ನೋಡಬೇಕು, ಯಾವ ಚಿತ್ರದಲ್ಲಿ ಈ ಥರ ಪಾತ್ರ ಮಾಡಿಲ್ಲ. ಒಂದು ಸ್ವರ್ಗ, ಏನು ಇಮ್ಯಾಜಿನರಿ ಸ್ವರ್ಗ ಅನ್ನೋ ಊರು ನಾವು ಸೃಷ್ಟಿಸಿದ್ವಿ. ಆ ಸ್ವರ್ಗದಲ್ಲಿ ಒಂದು ಪಾಸಿಟಿವ್ ಪಾತ್ರ ಅಂದರೆ MK ಮಠ ಉಪ್ಪಿನಂಗಡಿಯವರು ಮಾಡಿದ್ದಾರೆ. ಹಾಗೆಯೇ ನೀವು ಲೊಕೇಶನನ್ನು ಜಾಸ್ತಿಯಾಗಿ ಎಲ್ಲೆಲ್ಲ ಯೂಸ್ ಮಾಡ್ಕೊಂಡಿದ್ದೀರಿ? ಮೇಡಮ್, ನಾನು ಲೊಕೇಶನ್ ಹೇಳಿದ್ರೆ ಅಲ್ಲಿನ ಜನತೆಗೆ ಸ್ವಲ್ಪ ಸಮಸ್ಯೆ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ನಾನು ಪುತ್ತೂರು ಸುಳ್ಯ ಅಂತ ಹೇಳ್ಬೋದು. ಅಲ್ಲಿ ಪರ್ಟಿಕ್ಯುಲರ್ ಪ್ಲೇಸ್ ಹೇಳಿದ್ರೆ ಅಲ್ಲಿ ಜನರನ್ನು ವಿಚಾರಿಸ್ತಾರೆ. ಅಂದರೆ ಪರ್ಮಿಷನ್ಗೆ ಎಷ್ಟು ಒದ್ದಾಡಿದ್ದೀವಿ, ಮತ್ತು ಸಮಸ್ಯೆ ಆಗಿದೆ ಅಲ್ಲಿ ಜನರಿಗೆ. ಅಂದರೆ ಮೀಡಿಯಾದವರು ಅಲ್ಲೂ ಕೇಳ್ತಾರೆ, ಇಲ್ಲಿ ಶೂಟ್ ಮಾಡಿದೆ, ಇಲ್ಲಿ ಮಾಡೋದು ಅಂತ. ಅದಕ್ಕೋಸ್ಕರ ಅದು ಬೇಡ, ಇಲ್ಲೇ ಸುಳ್ಯ ಪುತ್ತೂರು ಆ ಬೆಲ್ಟಲ್ಲಿ ನಾವು ಮಾಡಿದ್ದೇವೆ. ಓಕೆ ಸರ್, ಹಾಗೆಯೇ ನಮ್ಮ ಕರಾವಳಿ ಭಾಗಗಳಲ್ಲಿ ಜಾಸ್ತಿಯಾಗಿ ನೀವು ಶೂಟ್ ಮಾಡಿರೋದ್ರಿಂದಾಗಿ ಕರಾವಳಿಯ ಪ್ರತಿಭೆಗಳು ಹೆಚ್ಚಾಗಿ ಸಿನಿಮಾದಲ್ಲಿದ್ದಾರಾ ಅಂತ? ಹೌದು, ನಾವು ಫಸ್ಟ್ ಆಡಿಷನ್ ಮಾಡಿದ್ದೆ ಪುತ್ತೂರಲ್ಲಿ. ಇಲ್ಲಿಯವರು ಜನ ತಗೋಬೇಕು ಅಂತ. ಯಾಕೆಂತ ಹೇಳಿದ್ರೆ ಇಲ್ಲಿಯ ಸ್ಲ್ಯಾಂಗ್ ನಮಗೆ ಬೇಕಿತ್ತು. ಬಟ್ ಕನ್ನಡ ನಾವು ಎಲ್ಲರೂ ಯೂನಿವರ್ಸಲ್ ಕನ್ನಡ ಬಳಸಿದ್ದೀವಿ. ಅಂದರೆ ಬೆಂಗಳೂರಿನವ್ರಿಗೆ ಅರ್ಥ ಆಗಬೇಕು, ಮಂಗಳೂರು ಅರ್ಥ ಆಗೋದು ಬಳಸಿದ್ದೀವಿ. ಬಟ್ ಇಲ್ಲಿಯ ನೇಟಿವಿಟಿ, ಬಾಡಿ ಲ್ಯಾಂಗ್ವೇಜು ಅಂದರೆ ಅವ್ರಿಗೆ ಗೊತ್ತಿರುತ್ತೆ. ಮತ್ತು ಇನ್ನೊಂದು ನಮ್ಮದು ಯಾಕೆ ಇಲ್ಲಿ ನೇಟಿವ್ ಮಾಡಿದ್ರೆ ಒಂದು ಸ್ವಾರ್ಥ ಇದೆ. ಆ ಬಿಸಿಲಿಗೆ ಅಲ್ಲಿಯವರು ತಡ್ಕೊಳ್ಳಲ್ಲ, ಬೇರೆಯವರು ಇಲ್ಲಿಯವರು ತಡ್ಕೋತಾರೆ. ಅಂಥ ಬಿಸಿಲಲ್ಲಿ ಶೂಟ್ ಮಾಡಿದ್ದೀವಿ. ಸಾಕಷ್ಟು ರಂಗ ಕಲಾವಿದರು ನಾವು ಇಲ್ಲಿ ಬಳಸಿದ್ದೀವಿ. ಆಮೇಲೆ ಲಕ್ಷ್ಮೀ ಅರ್ಪಣ್ ಅಂತ ಇದ್ದಾರೆ, ಇಲ್ಲಿ ದೇವಿ ಬೆಟ್ಟದ ಒಬ್ಬ ಪುಟ್ಟ ಹುಡುಗ ಲಕ್ಷ್ಮೀ ಅರ್ಪಣ್ ಅಂತ. ಒಂದು ಕಿವಿ ಅನ್ನೋ ಪಾತ್ರ ಮಾಡಿದ್ದಾನೆ, ಸೂಪರಾಗಿ ಮಾಡಿದ್ದಾನೆ, ತುಂಬ ಚೆನ್ನಾಗಿ ಮಾಡಿದ್ದಾನೆ, ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡಿದ್ದಾನೆ. ಅವರೆಲ್ಲ ನಾವು ಹುಡುಕಿ ಮಾಡಿರೋದು ನಮಗೆ ತುಂಬ ಖುಷಿ ಇದೆ ಇಲ್ಲಿ ಅವ್ರ ಜೊತೆ ಮಾಡಿದ್ದಕ್ಕೆ. ನೀವು ಅದಕ್ಕೆ ಪಾತ್ರಗಳಿಗೆ ಇಟ್ಟಿರುವಂಥ ಹೆಸರುಗಳೇ ಡಿಫ್ರೆಂಟ್ ಆಗಿದೆ ಸರ್. ಹಾಗೆಯೇ
ಹರಳು ಮಾಫಿಯಾದ ಬಗ್ಗೆ ಮಾಡಿರುವಂಥದ್ದು. ಆದರೆ ಅದಕ್ಕೆ ಹೆಸರಿಟ್ಟಿರುವಂಥದ್ದು ಮೇಲೊಬ್ಬ ಮಾಯಾವಿ ಅಂತ. ಈ ಹೆಸರಿಗೆ ಮತ್ತು ಸ್ಟೋರಿಗೆ ತುಂಬಾ ಡಿಫ್ರೆನ್ಸ್ ಕಾಣುತ್ತೆ. ನಮಗೆ ಗೊತ್ತಾಗಲ್ಲ ಏನಪ್ಪ ಇದು ಅಂತ ಅನಿಸುತ್ತೆ. ಒಂದು ಹೆಸರು ಹೇಗೆ ನೀವು ಇಟ್ಟಿರೋದು? ಆ್ಯಕ್ಚುಲಿ ಡಿಫ್ರೆಂಟ್ ಏನಿಲ್ಲ. ಹರಳು ಅನ್ನೋದು ಮಾಯೆ ಅಂತ ನಮ್ಮದಲ್ಲಿ ನಿಮಗೆ ಕಾಣುತ್ತೆ ಹರಳು ಅಂತ, ಅದ್ರ ಹಿಂದೆ ಏನಿದೆ ಅಂತ ಗೊತ್ತಾಗಲ್ಲ, ಅದೊಂದು ಮಾಯೆ. ಇನ್ನೊಂದು ಮಾಯೆ ಏನಂತ ಹೇಳಿದ್ರೆ, ನೀವು ಎಲ್ಲ ಬೆಟ್ಟ ಗುಡ್ಡ ಓಡಾಡ್ತಾ ಇರ್ತೀರ, ಕೆಳಗಡೆ ಕೋಟಿಗಟ್ಟಲೆ ಸುತ್ತಿರುವಂಥ ಹರಳಿರುತ್ತೆ, ನಿಮ್ಗೆ ಗೊತ್ತಾಗಲ್ಲ, ಅದು ಮಾಯೇನೆ. ಮತ್ತು ಇಲ್ಲಿ ಬರುವಂಥ ಪ್ರತಿಯೊಂದು ಪಾತ್ರನೂ ಮಾಯೇನೆ. ನಿಮಗೆ ಇರುವೆ ನಿಮಗೊಂಥರ ಕಾಣ್ತಾನೆ, ನಾನು ಸಿನಿಮಾ ನೋಡೋದು ನಂಗೊಂಥರ ಕಾಣ್ತಾನೆ, ಸಕ್ಕರೆ ನಿಮಗೊಂಥರ ಕಾಣ್ತಾನೆ, ನಂಗೊಂಥರ, ಅಂದರೆ ಒಂದು ಮಾಯೆ ಇದೆ, ಇಡೀ ಪಾತ್ರಗಳೊಂದು ಮಾಯೆ ಇದೆ. ಮತ್ತು ಎಲ್ಲದರಲ್ಲಿ ಬಿಲೋ ದ ಲೈನ್ ಆಧ್ಯಾತ್ಮ ಹೋಗ್ತಾ ಇರುತ್ತೆ. ಸುಮ್ಮನೆ ಒಂದು ಡೈಲಾಗ್ ಬರೆದಿಲ್ಲ ನಾವು, ಸುಮ್ಮನೆ ಒಂದು ಡೈಲಾಗ್ ವರ್ಕೌಟ್ ಮಾಡಿಲ್ಲ, ಅದಕ್ಕೆ 3-4 ಲೇಯರಲ್ಲಿ ಅರ್ಥ ಇರುತ್ತೆ. ಆ ಥರ ಮಾಯಾವಿನ ಸೃಷ್ಟಿ ಮಾಡಿದ್ದೀವಿ. ಓಕೆ ಸರ್, ತುಂಬ ಜನ ಕಾಯ್ತಾ ಇದ್ರು ಪುತ್ತೂರಿಗೆ ಯಾವಾಗ ಬರ್ತೆ ಅಂತ. ಇವಾಗ ಪುತ್ತೂರಿಗೆ ಬಂದಿದೆ, ಹಾಗಾಗಿ ನೀವು ಪ್ರೇಕ್ಷಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ನಾವು ಪ್ರೇಕ್ಷಕರಿಗೆ, ನಾನು ಪುತ್ತೂರಿನವನು ಸಿನಿಮಾ ಮಾಡಿದ್ದಾನೆ, ಪುತ್ತೂರು ಪ್ರೊಡ್ಯೂಸರು ಅಂತ ದಯವಿಟ್ಟು ನೀವು ನೋಡಬೇಡಿ. ಯಾಕೆಂತ ಹೇಳಿದ್ರೆ ಕತೆ ತುಂಬ ಚೆನ್ನಾಗಿದೆ, ನಿಮಗೆ ಒಪ್ಪುವಂಥ ಕತೆ ಇದು, ನಿಮಗೆ ಇಷ್ಟ ಆಗುತ್ತೆ. ನಿಮಗೆ ಇಷ್ಟ ಆದರೆ ಒಂದಷ್ಟು ಜನರಿಗೆ ಹೇಳಿ, ಇಂಥ ಕತೆಗಳು ಸಿನಿಮಾಗಳು ಬರಬೇಕು. ಯಾಕಂದರೆ ಕಂಟೆಂಟ್ ಇಟ್ಟುಕೊಂಡು ಮನೋರಂಜನೆ ಕೊಡುವಂಥದ್ದು ನನಗೆ ಸುಲಭ ಅಂತ ಅನಿಸಲ್ಲ. ಬಟ್ ಇದರಲ್ಲಿ ನಿಮಗೆ ಬೇರೆ ಕಂಟೆಂಟ್ ಇಲ್ಲ. ಇಡೀ ಸಿನಿಮಾ ನಿಮಗೆ ಸಾಂಗ್ಸ್ ಇದೆ, ಫೈಟ್ಸ್ ಇದೆ, ಒಂದು ಮಣಿಕಾಂತ್ ಕದ್ರಿಯವರ ಬ್ಯೂಟಿಫುಲ್ ಇದಿದೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇದೆ. ಮತ್ತು ಇನ್ನೊಬ್ಬರು ನಾನು ಮರಿಬಾರ್ದು, ಯಾರು ಎಲನ್ ಶಾಸ್ತ್ರಿ ಅವರು, ನಿಮ್ಗೆ ಗೊತ್ತಿದೆ, ಕೋಲು ಮಂಡ್ಯ ಜಂಗಮ ಅಂತ ಸೂಪರ್ ಹಿಟ್ ಸಾಂಗ್ ಅಂತ ಅವರ ಕೊನೆಯ ಮ್ಯೂಸಿಕ್ ಮಾಡಿರುವಂಥ ಸಿನಿಮಾ ಇದು. ನೀವು ಥಿಯೇಟ್ರಲ್ಲಿ ಕೇಳ್ತಾ ಇರ್ಬೋದು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೋಸ್ಕರ ನೀವು ಸಿನಿಮಾ ಮಾಡಬೇಕು. ಮತ್ತು ಇಲ್ಲಿನ ಸಾಕಷ್ಟು ಪ್ರತಿಭೆಗಳಿದ್ದಾರೆ. ಇಲ್ಲಿನ ಪ್ರತಿಭೆಗಳೇನಿದ್ದಾರೆ ಅವರಿಗೆ ನಾವು ಕರೆಸಿ, ಅವರಿಗೆ ಟ್ರೈನ್ ಕೊಡಿಸಿ, ಕೃಷ್ಣಮೂರ್ತಿ ಕವತ್ತರ್ ಅಂತಿದ್ದಾರೆ, ಅವರು ಇದರಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ, ಅವರ ಹೆಸರು ಕವತ್ತರ್, ಯಕ್ಷಗಾನ ಮೇಷ್ಟ್ರ ಪಾತ್ರ ಮಾಡಿದ್ದಾರೆ. ಅವರನ್ನು ಕರೆಸಿ ಅವರಿಗೆಲ್ಲ ಟ್ರೈನಿಂಗ್ ಕೊಟ್ಟು ಎಲ್ಲ ಮಾಡಿದ್ದೀವಿ. ಒಂದಷ್ಟು ಶ್ರಮ ಇದೆ. ನಿಮಗೊಂದು ಶ್ರಮ ಅನಿಸಿದ್ರೆ, ನಮ್ಮ ಎಫರ್ಟ್ ಕಂಡಿದೆ ಅನಿಸಿದ್ರೆ ಒಂದು 4 ಜನ ಕೇಳಿ ಅಷ್ಟೇ, ರಿಕ್ವೆಸ್ಟ್ ಮಾಡ್ಕೊತೀನಿ ಅಷ್ಟೇ. ಹಾಗೆಯೇ ಮೇಲೊಬ್ಬ ಮಾಯಾವಿ ಜನ ಮೆಚ್ಕೊಂಡಿದ್ದಾರೆ. ಮುಂದಿನ ನಿಮ್ಮ ನಿರ್ದೇಶನ ಆಗಿರ್ಬೋದು, ನಿಮ್ಮ ಒಂದು ಬತ್ತಳಿಕೆಯಿಂದ ಯಾವ ಫಿಲ್ಮ್ ಬರುತ್ತೆ ಅಂತ? ಇಲ್ಲ, ಅದು ಈಗಲೇ ಹೇಳೋದು ಚೆನ್ನಾಗಿರಲ್ಲ. ಯಾಕಂದರೆ ನಾನು ಯಾವತ್ತೂ ಕೆಲಸ ಮಾತಾಡಬೇಕು ನಾನು ಇಷ್ಟಪಡೋನು. ಅದು ಒಂದಷ್ಟು ಬ್ಯಾಕ್ಗ್ರೌಂಡ್ ಕೆಲಸಗಳು ನಡೀತಾ ಇದೆ. ಅದು ಕನ್ಫರ್ಮ್ ಆದಮೇಲೆ ದಯವಿಟ್ಟು ಫಸ್ಟ್ ಕಗಳಿಗೆ ನಾನು ಇನ್ಫಾರ್ಮ್ ಮಾಡ್ತೀನಿ, ಮೇಡಮ್ ಹಿಂಗೆ ಮಾಡ್ತಾಯಿದ್ದೀವಿ ಅಂತ. ಓಕೆ ಸರ್, ಥ್ಯಾಂಕ್ ಯು. ಹಾಗೆಯೇ ನಿಮ್ಮ ಮೇಲೊಬ್ಬ ಮಾಯಾವಿ ತುಂಬ ಚೆನ್ನಾಗಿ ಓಡ್ತಾ ಇದೆ. ಹಾಗೆಯೇ 100 ಡೇಸ್ ಪ್ರತಿಯೊಂದು ಹಂತದಲ್ಲಿ ಕೂಡ ಸಕ್ಸಸ್ ಸಿಗಲಿ. ಹಾಗೆಯೇ ನಿಮ್ಮ ಒಂದು ಜೀವನಕ್ಕೆ ಕೂಡ ಹಾಗೆಯೇ ಸರ್ ಪ್ರತಿಯೊಂದು ಹಂತದಲ್ಲಿ ಕೂಡ ಸಕ್ಸಸ್ ಸಿಗಲಿ ಅಂತ ನಮ್ಮ ಕಹಳೆ ವಾಹಿನಿ ಕಡೆಯಿಂದ ನಿಮಗೆ ಆಶಿಸ್ತೀವಿ. ಥ್ಯಾಂಕ್ ಯು ಸರ್. ತುಂಬ ಚೆನ್ನಾಗಿದೆ, ನಾವು ಗ್ರಹಿಸಿದಾಗಿಂತ ಸಹ ಚೆನ್ನಾಗಿ ಬಂದಿದೆ. ಪಾತ್ರಗಳು ತುಂಬ ಚೆನ್ನಾಗಿದೆ. ಅನನ್ಯ ಅವರು ಆಗಲಿ, ಚಂದ್ರಚೂಡ ಆಗಲಿ, ಸಂಚಾರ ವಿಜಯ್ ಅವರು ಸೂಪರ್ ಆಗಿ ಮಾಡಿದ್ದಾರೆ, ಸಖತ್ತಾಗಿದೆ. ಚೆನ್ನಾಗಿದೆ ಫಿಲ್ಮ್. ಅದೊಂದು ಸಾಂಗ್ ಸೂಪರ್ ಆಗಿದೆ ಲಾಸ್ಟಿಗೆ. ಚೆನ್ನಾಗಿದೆ. ಮರಳು ಮಾಫಿಯಾದ ಮೊದಲು ಕೇಳಿದ್ದೆ, ಇವಾಗ ಇದನ್ನ ನೋಡಿದ ಮೇಲೆ ಇನ್ನೂ ಡೀಟೇಲ್ಸ್ ಸಿಕ್ತು. ಹೌದು, ಪಾತ್ರಗಳು ತುಂಬ ಚೆನ್ನಾಗಿದೆ. ಅನನ್ಯ ಅವರು ಆಗಲಿ, ಚಂದ್ರಚೂಡ ಆಗಲಿ, ಸಂಚಾರ ವಿಜಯ್ ಅವರು ಸೂಪರ್ ಆಗಿ ಮಾಡಿದ್ದಾರೆ. ಹೌದು, ಎಲ್ಲರೂ ನೋಡಬೇಕು, ನೋಡಿ ಸಪೋರ್ಟ್ ಮಾಡಬೇಕು, ಸಖತ್ತಾಗಿದೆ. ಓಕೆ, ತುಂಬ ಚೆನ್ನಾಗಿತ್ತು, ನಾವು ಗ್ರಹಿಸಿದಾಗಿಂತ ಸಹ ಚೆನ್ನಾಗಿ ಬಂದಿದೆ. ಹಾಂ, ಚೆನ್ನಾಗಿದೆ ಫಿಲ್ಮ್. ಅದೊಂದು ಸಾಂಗ್ ಸೂಪರ್ ಆಗಿದೆ ಲಾಸ್ಟಿಗೆ, ಕ್ಲೈಮ್ಯಾಕ್ಸ್ ಸಾಂಗ್. ಬಟ್ ಚೆನ್ನಾಗಿದೆ, ಒಳ್ಳೆ ಪ್ರಯತ್ನ ನಮ್ಮ ಫ್ರೆಂಡ್ ಡೈರೆಕ್ಟ್ರು. ಚೆನ್ನಾಗಿದೆ. ಹೌದೌದು, ಹೆಂಡತಿ ಅತ್ತೆ ಎಲ್ಲ ಬಂದಿದ್ದಾರೆ. ಚೆನ್ನಾಗಿತ್ತು. ತುಂಬ ಚೆನ್ನಾಗಿದೆ, ನಾವು ಗ್ರಹಿಸಿದಾಗಿಂತ ಸಹ ಚೆನ್ನಾಗಿ ಬಂದಿದೆ. ಪಾತ್ರಗಳು ತುಂಬ ಚೆನ್ನಾಗಿದೆ. ಅನನ್ಯ ಅವರು ಆಗಲಿ, ಚಂದ್ರಚೂಡ ಆಗಲಿ, ಸಂಚಾರ ವಿಜಯ್ ಅವರು ಸೂಪರ್ ಆಗಿ ಮಾಡಿದ್ದಾರೆ, ಸಖತ್ತಾಗಿದೆ. ಚೆನ್ನಾಗಿದೆ ಫಿಲ್ಮ್. ಅದೊಂದು ಸಾಂಗ್ ಸೂಪರ್ ಆಗಿದೆ ಲಾಸ್ಟಿಗೆ. ಕನ್ನಡದಲ್ಲಿ ಒಂದು ವಿಭಿನ್ನವಾದ ಪ್ರಯತ್ನ. ಒಂದು ಪ್ರಕೃತಿಯ ಬಗ್ಗೆ ಒಂದು ಕಾಳಜಿ ಇರುವಂಥವರು ಪ್ರತಿಯೊಬ್ಬರು ನೋಡಬೇಕಾದ ಚಿತ್ರ, ಪ್ರೋತ್ಸಾಹಿಸಬೇಕು. ಇದರಲ್ಲಿ ಹಲವು ಸಾಂಗ್ಗಳು, ಕೆಲವು ಸಾಂಗ್ ತುಂಬ ಚೆನ್ನಾಗಿದೆ. ಆಮೇಲೆ ಕ್ಯಾಮ್ರಾ ವರ್ಕು, ಅದರಲ್ಲಿರುವ ನೇಚರ್ ಎಲ್ಲ ಭಾಳ ಚೆನ್ನಾಗಿದೆ. ಅದೇ ನಮಗೆ ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ಬಟ್ ಎಲ್ಲೋ ಸಣ್ಣ ಸಣ್ಣ ವಿಷಯ ಕೇಳ್ತಾಯಿದ್ವಿ, ಈ ಥರ ಹರಳು ತಗೋತಾರೆ ಅಂತ. ಬಟ್ ಇದರಲ್ಲಿ ಸ್ವಲ್ಪ ಡೀಟೇಲಾಗಿ ಇಷ್ಟು ದೊಡ್ಡ ಮಾಫಿಯಾ, ಸೊ ಇದನ್ನು ನಾವು ಮಾಡದೇ ಇರೋದಕ್ಕೆ, ಅದನ್ನು ತಡೆಯೋದಕ್ಕೆ ನಾವು ಈ ಫಿಲಮನ್ನು ನೋಡೋದ್ರಿಂದ ಪ್ರೋತ್ಸಾಹಿಸ್ಬೋದು ಅಂತ. ಬಟ್ ಜನರಿಗೆ ಯಾವಾಗ ಅಂದರೆ, ಅವರು ಥಿಯೇಟ್ರಿಗೆ ಬಂದು ನೋಡಿದಾಗಲೇ ಅವ್ರಿಗೆ ರೀಚ್ ಆಗೋದು, ನೋಡದೇ ಇದ್ದರೆ ರೀಚ್ ಆಗೋಲ್ಲ. ಈಗ ಯಾವುದೇ ಫಿಲಮ್ ಇರಲಿ, ಜನರು ಥಿಯೇಟ್ರಿಗೆ ಬರಬೇಕು, ನೋಡಬೇಕು, ಆವಾಗ ಅದು ಬೆಳೆಯುತ್ತೆ. ಈ ಕರಾವಳಿಯ ಪ್ರತಿಭೆಗಳು ಬೆಳೀತಾರೆ, ಕರಾವಳಿಯ ಒಂದು ಈ ಚಿತ್ರದ ಒಂದು ಏನು ಪ್ರತಿಭೆ ಇದೆ ಅದು ಬೆಳೆಯುತ್ತೆ.
ತುಂಬ ಚೆನ್ನಾಗಿದೆ. ನಾವು ಗ್ರಹಿಸಿದಾಗಿಂತ ಸಹ ಚೆನ್ನಾಗಿ ಬಂದಿದೆ. ಪಾತ್ರಗಳು ತುಂಬ ಚೆನ್ನಾಗಿದೆ. ಅನನ್ಯ ಅವರು ಆಗಲಿ, ಚಂದ್ರಚೂಡ ಆಗಲಿ, ಸಂಚಾರ ವಿಜಯ್ ಅವರು ಸೂಪರ್ ಆಗಿ ಮಾಡಿದ್ದಾರೆ. ಸಖತ್ತಾಗಿದೆ. ಚೆನ್ನಾಗಿದೆ ಫಿಲ್ಮ್, ಅದೊಂದು ಸಾಂಗ್ ಸೂಪರ್ ಆಗಿದೆ ಲಾಸ್ಟಿಗೆ. ಸಿನಿಮಾ ಅಂದರೆ ಹೀಗಿರಬೇಕು, ನೈಜ ಘಟನೆ, ಮನರಂಜನೆ ಜೊತೆಗೆ ಚಿತ್ರಪ್ರೇಮಿಗಳು ನೋಡಲೇಬೇಕಾಗಿರುವಂಥ ಸಿನಿಮಾ ಮೇಲೊಬ್ಬ ಮಾಯಾವಿ. ಎಸ್, ಈ ಚಿತ್ರ ಯಾವ ರೀತಿಯಾಗಿದೆ ಅಷ್ಟೇ ಅಲ್ಲದೆ ಈ ಚಿತ್ರದ ಬಗ್ಗೆ ಇದರ ನಿರ್ದೇಶಕರು ಕೂಡ ನಮ್ಮ ಜೊತೆ ಮಾತನಾಡಿದರು. ಎಸ್, ನೀವು ಕೂಡ ನಮ್ಮ ಕರಾವಳಿಯಲ್ಲಿ ನಡೀತಾ ಇರುವಂಥ ಹರಳು ಮಾಫಿಯಾದ ಬಗೆಗೆ ತಿಳ್ಕೊಳ್ಬೇಕು ಅಂತ ಹೇಳಿದರೆ ಪ್ರತಿಯೊಂದು ವಿಚಾರ ಕೂಡ ಈ ಮೇಲೊಬ್ಬ ಮಾಯಾವಿ ಅನ್ನುವಂಥ ಸಿನಿಮಾದಲ್ಲಿ ನಿಮಗೆ ಸಿಗುತ್ತೆ. ಹಾಗಾದರೆ ಖಂಡಿತವಾಗ್ಲೂ ಮಿಸ್ ಮಾಡದೆ ಬಂದು ಮೇಲೊಬ್ಬ ಮಾಯಾವಿ ಸಿನಿಮಾನ ನೋಡಿ ಪ್ರೋತ್ಸಾಹಿಸಿ ಅಂತ ಹೇಳ್ತಾ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ಸುಮಿತ್ರಾ, ಕಹಳೆ ನ್ಯೂಸ್, ಪುತ್ತೂರು. ತುಂಬ ಚೆನ್ನಾಗಿದೆ. ನಾವು ಗ್ರಹಿಸಿದಾಗಿಂತ ಸಹ ಚೆನ್ನಾಗಿ ಬಂದಿದೆ. ಪಾತ್ರಗಳು ತುಂಬ ಚೆನ್ನಾಗಿದೆ. ಅನನ್ಯ ಅವರು ಆಗಲಿ, ಚಂದ್ರಚೂಡ ಆಗಲಿ, ಸಂಚಾರ ವಿಜಯ್ ಅವರು ಸೂಪರ್ ಆಗಿ ಮಾಡಿದ್ದಾರೆ. ಸಖತ್ತಾಗಿದೆ. ಚೆನ್ನಾಗಿದೆ ಫಿಲ್ಮ್, ಅದೊಂದು ಸಾಂಗ್ ಸೂಪರ್ ಆಗಿದೆ ಲಾಸ್ಟಿಗೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.